ಯೋಚನೆ ಕೊರಗು ನೋಡಿದ್ರೆ ಬಾಯಲ್ಲಿ ನೀರು ಅಂತ ಬರುತ್ತೆ. ಇದ ಈ ಮನೆ ಇವ್ರದ್ದು, ಇಂಥ ಮನೆಯಲ್ಲ ಅವ್ರ ಅನ್ಕೊಂತಾರಲ್ಲ. ಮುಂದೆ ಒಳಗಡೆ ಅಕ್ಕ ಹೇಳ್ತಾ ಇದ್ದ ಅದೆಲ್ಲ ಹೇಳ್ಬೇಡ ಮೇಡಮ್, ಏನಾದ್ರು ವಿಡಿಯೋ ನೋಡಿದ್ರೆ ಬೇಜಾರು ಮಾಡ್ಕೊಂಡೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ಇವತ್ತಿನ ವ್ಲಾಗ್ ಡೈಲಿ ವ್ಲಾಗ್ಸ್ ಆಗಿರುತ್ತೆ. ಅಮ್ಮ ಮನೆಯಲ್ಲಿ ಅಮ್ಮಂಗೆ ಸಲಾಡ್ ರೆಡಿ ಅಂದರೆ ನಮ್ಮಮ್ಮ ಯಾಕೋ ತಿನ್ನೋಕ್ಕೆ ರೆಡಿ ಇಲ್ಲ. ನೀಟಾಗಿ ಮಾಡಿದ್ದೀನಿ ತಿನ್ನು. ಡಾಕ್ಟರ್ ಹೇಳಿದ್ರಲ್ಲ ಸ್ವಲ್ಪ ಇದ್ರೊಳಗೆ ಕ್ಯಾರೆಟು, ಮೂಲಂಗಿ, ಹಸಿದು ಏನೇನು ಹಸಿ ತಿನ್ಬೋದು ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಅಕ್ಕ ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಕೊಟ್ಟವ್ರೆ. ಇಲ್ಲಿ ನಿಂಬೆಹಣ್ಣು, ಉಪ್ಪು, ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಹೋಮ್ ಮೇಡ್ ಬಿಸಿಬೇಳೆ ಬಾತ್ ಪೌಡರಿಂದ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀವಿ. ಕೊಡ್ರಿ ಎಲ್ಲರೂ ತಿನ್ರಿ. ಎಲ್ಲರೂ ತಿನ್ನಲ್ಲ, ನೀನು ತಿನ್ನು. ಇಷ್ಟೊಂದು ಒಂದೇ ಸತಿ ತಿನ್ಬಿಡೋದ? ಎಲ್ಲ ಮಿಕ್ಸ್ ಮಾಡಿ ಉಪ್ಪು ಹಾಕೈತೆ. ತಿಂತವೆ. ತಿನ್ನಲ್ಲ, ನೀನು ತಿನ್ನಮ್ಮ. ಒಂಚೂರು ಎಣ್ಣೆ ಎಂತ ಚೆನ್ನಾಗಿ ಕೈ ಹೊಡ್ತದ ದೊಡ್ಡ ಎಲ್ಲಾರು ಹೊಡಿದ್ಕೆ. ಹಿಂಗೆ ಹಿಡ್ಕೊ. ನೀನು ಹಿಡಿ, ಕೈ ಹಿಡಿ, ಕೈ ಮುಂದಕ್ಕೆ ಹಿಡಿ. ನೀನು ಹಿಡಿಯ, ಕ್ಯಾರೆಟ್ ಮಾತ್ರ ಹಾಕಿಸ್ಕೊಳ್ಳೋ ನೀನು. ಹೋಗ್ಲಿ, ಚೆನ್ನಾಗಿ ತಿಂದ್ರಿ ಸಾಕು. ಅವನಿಗೆ ಅಕ್ಕ ಇದಕ್ಕೆ ಪೌಡರ್ ಮಾಡೋದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು ಹಾಗೆ ಮೆಂತ್ಯ ಮತ್ತು ಜೀರಿಗೆ ತೊಗೊಂಡಿದ್ದಾರೆ. ಇಷ್ಟನ್ನು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಅಷ್ಟು ಧನಿಯಾ ಮತ್ತು ಒಣಮೆಣ್ಸಿನ್ಕಾಯಿ, ಖಾರ ಮತ್ತು ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಎರಡೂ ತೊಗೊಂಡಿದ್ದಾರೆ. ಜೊತೆಗೆ ಸ್ವಲ್ಪ ಕರಿಬೇವು ಮತ್ತು ಕೊಬ್ಬರಿ ತುರಿಯನ್ನು ಕೂಡ ಹಾಕ್ಕೋಬೇಕು. ಇದಿಷ್ಟನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಪೌಡರ್ ಮಾಡ್ಕೊಳ್ಳೋದು. ಎಣ್ಣೆಯಲ್ಲಿ ಫಸ್ಟು ಕಡಲೆಬೇಳೆ, ಉದ್ದಿನಬೇಳೆಯನ್ನು ಫ್ರೈ ಮಾಡ್ತಾರೆ. ಅದು ಸ್ವಲ್ಪ ಫ್ರೈ ಆಗೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಮಿಕ್ಕಿದ್ನೆಲ್ಲ ನಿಧಾನಕ್ಕೆ ಒಂದೊಂದೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಕೊನೆಯಲ್ಲಿ ಧನಿಯಾ ಮತ್ತು ಒಣಮೆಣಸಿನ್ಕಾಯಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕೋಬೇಕಾಗತ್ತೆ ಅಷ್ಟೇ. ಅದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಗ್ಯಾಸನ್ನು ಆಫ್ ಮಾಡಿದ್ಮೇಲೆ ಕೊಬ್ಬರಿ ತುರಿಯನ್ನು ಹಾಕ್ಕೋಬೇಕು. ಕರಿಬೇವನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀರೆಲ್ಲ ಹೋದ್ಮೇಲೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಉರಿ ಎಲ್ಲ ನಿಲ್ಸಿದ ಮೇಲೇ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಅದನ್ನು ಪುಡಿ ಮಾಡ್ಕೊಳ್ಳೋದು. ಇಷ್ಟೇ ಹೋಮ್ ಮೇಡ್ ಬಿಸಿಬೇಳೆ ಬಾತ್ ಪೌಡರ್. ತುಂಬ ಚೆನ್ನಾಗಾಗಿತ್ತು, ಟೇಸ್ಟಿಯಾಗಿತ್ತು. ಇಲ್ಲಿ ತರಕಾರಿ ಕೂಡ ಬೆಂದಿದೆ. ಅದಕ್ಕೆ ಸ್ವಲ್ಪ ಬೇಯಿಸ್ಬೇಕಾದ್ರೇ ಕಡಲೆ ಬೀಜ ಕೂಡ ಹಾಕ್ಕೊಂಡಿದ್ರು, ಅದ್ರ ಜೊತೆಗೆ ಬೇಯಿಸ್ಕೊಂಡಿದ್ದಾರೆ ತರಕಾರಿ ಇಲ್ಲ. ಒಗ್ಗರಣೆಗೆ ಕ್ಯಾಪ್ಸಿಕಮು, ಟೊಮೊಟೊ ಮತ್ತು ಕರಿಬೇವು, ಕೊತ್ತಂಬರಿ. ಸೊ ಇಷ್ಟೇ ಒಗ್ಗರಣೆಗೆ ನಾರ್ಮಲ್ ಬಿಸಿಬೇಳೆ ಬಾತ್ ಹೆಂಗೆ ಒಗ್ಗರಣೆ ಹಾಕ್ತೀವೋ ಹಾಗೆ ಎಣ್ಣೆ ಮತ್ತು ಇವಾಗ ತೋರಿಸಿದ್ನಲ್ಲ ಆ ಒಗ್ಗರಣೆ ಅದೆಲ್ಲ ಹಾಕಿಬಿಟ್ಟು ಅದಕ್ಕೆ ಹುಣಸೆ ಹುಳಿ ಹಾಕಬೇಕು. ಅದಾದಮೇಲೆ ಸ್ವಲ್ಪ ಬಿಸಿನೀರು ಇಟ್ಟಿದ್ದಾರೆ, ಯಾಕೆಂದರೆ ಕುಕ್ಕರ್ ಸಣ್ಣದರಲ್ಲೇ ಬೇಯಿಸ್ಕೊಂಡಿದ್ರಲ್ಲ, ಸೊ ಆ ಕನ್ಸಿಸ್ಟೆನ್ಸಿ ಇಲ್ಲ, ಹಾಗಾಗಿ ಬಿಸಿನೀರು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹುಣಸೆ ರಸ ಹಾಕಿ ಒಂದು 2-3 ಸ್ಪೂನಷ್ಟು ಮನೆಯಲ್ಲೇ ಮಾಡಿದ್ದ ಬಿಸಿಬೇಳೆ ಬಾತ್ ಪೌಡರ್ ಹಾಕಿ ಅನ್ನ ಹಾಕಿ ಮಿಕ್ಸ್ ಮಾಡೋದು. ಹೋಮ್ ಮೇಡ್ ಬಿಸಿ 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 ಆಗಿರುವಂಥ ಬಿಸಿಬೇಳೆ ಬಾತ್. ಚೌಕಾಬಾರ ಆಡೋದಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಚೌಕಾಬಾರ ಆಡೋಕ್ಕೆ ಬರುತ್ತಾ ನಿಮಗೆ? ಬರಲ್ಲ ನಿಂಗೆ? ಅದಕ್ಕೆ 4 ಕಾಯಿ ಇದು ಮಾಡ್ತಾ ಇದ್ದಾರೆ ಇವತ್ತು ಚೌಕಾಬಾರ ಆಡೋಣ ಅಂತ ಹೇಳ್ಬಿಟ್ಟು. ಮಾಡಲ್ಲ, ಉಣ್ಣಲ್ಲ, ತಿನ್ನಲ್ಲ, ಅದನ್ನೇ ಅನ್ಕೊಂಡು ಕುತ್ಕೊಬೇಕು. ಮಾಡಿ ಸ್ನಾನ ಮಾಡಿ ರೆಡಿ ಆಗೋಂಗಳು ಕುತ್ಕೊಬೋದು. ಕುತ್ಕೊಳ್ಳಂಗೂ ಇಲ್ಲ, ಇಲ್ಲ ಅಂತ ಬಿಡಂಗೂ ಇಲ್ಲ. ನಿಮ್ಮ ಕೆಲಸ ಪಟ ಪಟ ಅಂತ ಕೆಲಸ ಆಗಬೇಕು. ಎಲ್ಲ ರೆಡಿ ಆಗಿದೆ. ನನ್ನ ಮಗನ ಬರೀ ಬೆಳ್ಳುಳ್ಳಿ ಕಬಾಬ್ದೇ ಚಿಂತೆ. ಚಟಪಟ ಅಂತ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಯ್ತಾ ಇರ್ಬೇಕು. ಗೀತಾ ಏನು ತಿಂತಾ ಇದ್ದೀಯಪ್ಪ? ಏನಪ್ಪ ಅದು? ಹಾಂ ಚೆನ್ನಾಗದಾ? ಬೈರಂಗ್ ನಾನು ತಿಂತಾನೆ. ತಗೊಳ್ಳೋ ಬೇರೆ. ಏನಮ್ಮ ಕಡಿಯಕ್ಕೆ ಆಗ್ತಲ್ಲ? ಹೆಂಗಪ್ಪ ಆಡೋದು? ಪ್ರೀತಮ್ ಹೆಂಗ ಆಡೋದು? ಇದು ನನ್ನ ಮನೆ. ಹಿಂಗೋಗಿ 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 ಮತ್ತೆ ಬರೋದು. ಹಿಂಗೋಗಿ ಇಲ್ಲಿ 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 9. ಈಸಿ ಅಲ್ವಾ? ಹಿಂಗೋಗ್ಬಿಟ್ಟು ಹಿಂಗ್ ಬರೋದು. ನಾನು ಈಸಿಯಾಗಿ ಬಿಂದಾಗ್ಬಿಟ್ಟು ಹಿಂಗೋಗಿ ಹಿಂಗೆ ಬರೋದು.
ಬನಾನಾ. ಗೊತ್ತಾಯ್ತಾ ಸಾಕ? ಆಮೇಲೆ ನೋಡು ನೋಡು ನೋಡು. ಅಮ್ಮ ಮನೆಗೆ ಬಂದಮೇಲೆ ಇದು 3ನೇ ಸರಿ ಅನಿಸುತ್ತೆ ಈ ಥರ ಮಳೆ ಬಂದಿರೋದು. ಅದಾದಮೇಲೆ ರೆಗ್ಯುಲರಾಗಿ ಈವ್ನಿಂಗ್ ಟೈಮಲ್ಲಿ ಜಾಸ್ತಿ ಜೋರು ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಮಕ್ಕಳಂತೂ ಫುಲ್ ಖುಷಿಯಾಗಿ ಆಟ ಆಡ್ತಾಯಿದ್ರು. ಮಳೆಯಲ್ಲಿ ಆಟ ಆಡೋದಕ್ಕೆ ಬಿಡೋದಕ್ಕೂ ಸ್ವಲ್ಪ ಭಯನೇ. ಅಂದರೆ ವರ್ಷದ ಮೊದಲನೇ ಮಳೆಯಲ್ಲೆಲ್ಲ ಸ್ವಲ್ಪ ಕಾಯಿಲೆ ಬೀಳ್ತಾರೆ, ಅಷ್ಟು ಬಿಸಿ ಇರುತ್ತಲ್ಲ. ಸಡನ್ನಾಗಿ ತಂಪಾಯಿತು ಅಂದಾಗ ಮಕ್ಕಳು ಕಾಯಿಲೆ ಬರ್ತಾರೆ ಅಂತ ಹೇಳ್ಬಿಟ್ಟು ಅದೊಂದು ಸ್ವಲ್ಪ ಭಯ ಆಯಿತು. ಆದರೂ ಮಕ್ಕಳು ನಿಲ್ತಾರ, ಅವ್ರ ಎಂಜಾಯ್ಮೆಂಟೇ ಅವ್ರಿಗೆ. ಅವನಿಗೆ ಒಂದು ಆರೆಂಜ್ ಕಲರ್ ಕಾರ್ ಎಷ್ಟು ಇಷ್ಟ ಆಗಿತ್ತು ಅಂದರೆ, ಪಾಪ ಇವಾಗ ಏನು ಸಣ್ಣ ಕಾರ್ ಸಿಕ್ಕಿದ್ರು ಅಕ್ಕ ನೋಡು ಇವಾಗ ಈ ಥರ ಏನಾದರೂ ಸಿಗಲಿ ಅದ್ರ ಮೇಲೆ ಕುತ್ಕೊಂಡು ಓಡಕ್ಕೆ ಹೋಯ್ತದೆ. ಪ್ರೀತಮ್ ಅದು ಕುತ್ಕೊಂಡು ಹೋಗೋಕ್ಕಾಗಲ್ಲ, ಸ್ಟೇರಿಂಗ್ ಎಡಕ್ಕಲ್ಲ ಮುಂದಕ್ಕೆ, ಅಲ್ಲೇ ಓಡಿಸ್ತಾವ ನಿಂಗೆ. ಓಡ್ಸ್ ಓಡ್ಸ್ ಸ್ಟೇರಿಂಗ್ ಓಡ್ಸಿ ಓಡ್ಸ್. ಹಾಂ ಅಯ್ಯೋ ಪಾಪ ಸಣ್ಣ. ಇವತ್ತು ಅಮ್ಮ ಬಾಳೆ ಹೂವಿನ ಪಲ್ಯ ಮಾಡೋಣ ಅಂತ ಅಂದ್ರ, ಅದಕ್ಕೆ ಒಂದು ಇದರಲ್ಲಿ 2 ಬಿಟ್ಟೈತೆ. ಹಿಂಗೆ ಅಂದರೆ ಬರುತ್ತಮ್ಮ? ಕಟ್ ಮಾಡಬೇಕಾ? ಹಿಂಗೆ ಕಟ್ ಮಾಡಬೇಕಾ? ಹಿಂಗೆ ಹಾಲು ಬಿಟ್ಬಿಟ್ರೆ ಅಂತ ಭಯ. ಹಾಲೇನು ಬರಲ್ಲ ಇದ್ರಲ್ಲಿ ಇವಾಗ ಪಲ್ಯ ಮಾಡೋದಕ್ಕೆ. ಇದು ಒಂದು ಗುಂಪಲ್ಲಿ 2 ಬಾಳೆಗೊನೆ ಬಿಟ್ಟೈತೆ. ಆ್ಯಕ್ಚುಲಿ ಒಂದು ಗುಂಪಲ್ಲಿ 2 ಬಾಳೆಗೊನೆ ಬಿಟ್ಟರೆ ಕಾಯಿ ಚೆನ್ನಾಗಿ ಬರೋಲ್ಲ ಫಲವತ್ತಾಗಿ. ಗುಂಪಲ್ಲಿ ಅದಕ್ಕೆ ಅದನ್ನು ಸಣ್ಣ ಸಣ್ಣನ ಕಡಿಯೋದು, ಯಾವುದನ್ನ ಒಂದಕ್ಕೆ ಬಿಡ್ತಾರೆ. ಆವಾಗ ಬಾಳೆಗೊನೆ ನೋಡು, ಅದಕ್ಕೂ ಇದಕ್ಕೆ ಎಷ್ಟು ಡಿಫ್ರೆನ್ಸ್. ಅದು ಒಂದರಲ್ಲೇ ಬಂದಿರೋದಕ್ಕೆ ಆ ಕಡೆ ಕಾಯಿ ತುಂಬ ಚೆನ್ನಾಗಿ ಬಂದೈತೆ. ಇದನ್ನ ಹೆಂಗಮ್ಮ ಕೀಳೋದು? ಐಟಮ್ಮ ಬೇಡ, ಸಿಪ್ಪೆ ತೆಗ್ದಕ್ಕೆ ಒಳಗಡೆ ಏನು ತೆಗಿಬೇಡ. ಇದ್ರ ಸಮೇತ ಹಾಕ್ಲಾ ಇಲ್ಲಿಂದನೂ? ಅವನು ಕುಯ್ದು ಹಾಕಿರ್ತೀನಿ, ಮತ್ತೆ ಪೀಸ್ ಮಾಡಿ ಸಾಕು. ಅಷ್ಟೇನಾ? ಇದೆಲ್ಲ ತೆಗಿತಾರಲ್ಲ ಒಳಗಡೆಯಿಂದ ಒಂದೊಂದೇ. ತಗೊಂಡ್ರೆ ಹಾಕು, ಅಷ್ಟೊಂದು ಸಣ್ಣಗೆ ಮಾಡಬೇಡ. 2 ಪೀಸ್ ಗೊತ್ತಾಯ್ತಾ? ಅದು ಬುಡ ಬುಡನೂ ತೆಗಿಬೇಡ. ಬುಡ ಏನು ಅದನ್ನ ಗೊತ್ತಾಯ್ತಾ? ಹಿಂಗೆ 2 ಪೀಸ್ ಮಾಡೋದು ಅದು ಬರ್ತದಾ? ಮತ್ತೆ ಅಷ್ಟೇನಾ? ನಾನು ಅದೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ ಇದಿರತ್ತಲ್ಲ ಕ್ಲೀನ್ ಮಾಡೋದಕ್ಕೆ ನಮ್ಮ ಅಮ್ಮ ಹೇಳಿದ್ದು. ಜಾಸ್ತಿ ಏನು ರಿಸ್ಕ್ ತಗೊಂಬಿಡಿ, ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. ಹಿಂಗೆ ತೆಗೆದ್ಬಿಟ್ಟು ಇದು ಇರತ್ತಲ್ಲ ಇದನ್ನ 2 ಪೀಸ್ ಮಾಡೋದಷ್ಟೇ. ಅಷ್ಟೇನೆ, ಇಷ್ಟೇನೆ. ಇದನ್ನು ತೆಗಿಬೇಡ ಅಂತ ನಮ್ಮ ಅಮ್ಮ. ಇದೇನಾಗೈತಿ ಇದು ತಿನ್ಬೋದು ಹಾಕು ಅಂತ. ಹಿಂದೆ ಮುಂದೆ ಒಳಗಡೆದೆಲ್ಲ ತೆಗೆದು ಅಂತೀನಿ. ಅದು ಹಿಂದೆ ವೈಟ್ ಎಲೆ ಕಾಣತಕ್ಕ ಇದನ್ನ ತೆಗಿ, ಆಮೇಲೆ ವೈಟ್ ಎಲೆ ಸಮೇತ ಅದು ಗೊತ್ತು. ಹಿಂಗೆ ಅದಕ್ಕೆ ತಿಳ್ಕೊಂಡು ಅವ್ರ ಹತ್ರ ಕೇಳ್ಕೊಂಡು ಮಾಡಬೇಕು. ಲಾಸ್ಟ್ ಟೈಮ್ ಮಾಡಿದ್ನಲ್ಲ ಅವಾಗ ಒಬ್ರು ಕೇಳಿದ್ರಿ ಇದು ಪಲ್ಯ ಹಿಂಗೆ ಮಾಡೋದು ಅಂತ ತೋರಿಸಿ ಅಂತ. ಸೊ ಅದಕ್ಕೆ ಇವತ್ತು ನಮ್ಮ ಅಮ್ಮನ ಕೇಳ್ಕೊಂಡು ಅವ್ರು ಹೆಂಗೆ ಮಾಡ್ತಾರೋ ಅದ್ರ ಥರ ಮಾಡಿದ್ರೆ ಒಂದು ಸ್ಟೆಪ್ಪು ಮಿಸ್ ಆಗ್ದಂಗೆ ಹೇಳ್ಬೋದು. ಈರುಳ್ಳಿ ಹಾಕಿದ್ದೀನಿ, ಮೆಣಸಿನ್ಕಾಯಿ ಹಾಕಿದ್ದೀನಿ. ನಮ್ಮಮ್ಮ ನನ್ನ ವಿಡಿಯೋ ಮಾಡೋಷ್ಟ್ರಲ್ಲಿ ಪಲ್ಯನೇ ರೆಡಿ ಮಾಡಿಬಿಡ್ತು. ಇದ್ರಲ್ಲಿ ಏನು ಗೊತ್ತಾ, ಪಲ್ಯ ಮಾಡ್ಬೇಕಂತಂದರೆ ಹೂವನ್ನ ಚೆನ್ನಾಗಿ ಬೇಯಿಸ್ಕೊಬೇಕು. ಅದಮ್ಮ ಸಪ್ಪೆ ಬೇಯಿಸ್ಕೊಬೇಕು. ಸಪ್ಪೆ ಚೆನ್ನಾಗಿ ಬೇಯಿಸ್ಬೇಕು, ಉಪ್ಪಾಗಬಾರ್ದು. ಚೆನ್ನಾಗಿ ಹೂವನ್ನ ಬೇಯಿಸ್ಕೊಂಡ್ರೆ ಮಾತ್ರ ಅದರಲ್ಲಿರೋದು ಏನು ಇದಾಗ್ತಲ್ಲ ಹೋಗುತ್ತೆ. ಆಮೇಲೆ ನೀರನ್ನ ಚೆನ್ನಾಗಿ ಈ ಥರ ತೆಗೆದ್ಬಿಟ್ಟು ಆಮೇಲೆ
ಎಣ್ಣೆ, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಈರುಳ್ಳಿ, ಹಸ್ರುದಾಗ ಕೆಂಪುದಾದ್ರೂ ಹಾಕೋಬೋದು. ನಾರ್ಮಲ್ ಕಾಯಿ ತುರಿ, ಪ್ಲೇನ್ ಒಗ್ಗರಣೆ ಹಾಕೋದು ಅಷ್ಟೇ. ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಈ ಥರ ಒಗ್ಗರಣೆ ಮಾಡಿದ್ರೆ ಸಖತ್ತಾಗಿರುತ್ತೆ. ಅಮ್ಮ ಈ ರೆಸಿಪಿ ಯಾರಮ್ಮ ಹೇಳ್ಕೊಟ್ಟಿದ್ದ? ನಮ್ಗೆ ತಾರಮಣಿ ಮಿಸ್ ಅಂತ ಇದ್ರು ಒಬ್ರು. ನಮಗೆ ಇಂಗ್ಲಿಷ್ ಟೀಚರು ಇಲ್ಲಿ ಪ್ರೈಮರಿ ಸ್ಕೂಲಲ್ಲಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಕುದುರೆಗೆರೆಯಲ್ಲಿ ಒಬ್ರು ಟೀಚರ್ ಇದ್ರು, ಇಂಗ್ಲಿಷ್ ಮೇಡಮ್, ತಾರಾಮಣಿ ಮ್ಯಾಮ್ ಅಂತ ಅವ್ರ ಹೆಸರು. ಹೊಟ್ಟೆಗೆ ಒಳ್ಳೇದು ಬಳೆ ಹೂವಿನ ಪಲ್ಯ ಹೇಳ್ಕೊಟ್ಟಿದ್ದಂತೆ. ಅಮ್ಮ ಊರಲ್ಲಿ ಮಾಡ್ತಿರ್ಲಿಲ್ವಾ? ಊರಲ್ಲಿ ಬಾಳೆ ಗಿಡ ಬೆಳೆಯೋರು ಯಾರು ಮಾಡ್ತಾನೆ ಇಲ್ಲ. ಅಜ್ಜಿ ಯಾರು ಮಾಡ್ತಿರ್ಲಿಲ್ವಾ? ನಾನೆಲ್ಲ ಅಲ್ಲಿಂದ ಕಲ್ತಿರೋದು ಅಂತ ಅನ್ಕೊಂಡಿದ್ದೆ. ಇವಾಗ ಏನು ಮಾಡ್ತಾರೋ ನಾನು ಊರಿಗೆ ಹೋಗೋದೇ ಬಿಟ್ಬಿಟ್ಟಿದ್ದೀನಲ್ಲ. ಇದು ನಮ್ಮ ಟೀಚರ್ ಹೇಳ್ಕೊಟ್ಟಿರೋದಂತೆ. ಅವರು ನಮಗೆ ಫಸ್ಟ್ ಸ್ಟ್ಯಾಂಡರ್ಡಿಂದ 7th ಇದ್ರು. ನಮಗೆ ಹೆಡ್ ಮಾಸ್ಟ್ರು ಆಗಿದಲ್ವ ನಮ್ಮ HM ಅವರೇನಾ? ಇಲ್ಲ HM ಅಲ್ಲ, ಸ್ಕೂಲ್ ಮೇನ್ ಮಾತ್ರ ಅವರೇನೆ. ಅವ್ರು ಹೇಳ್ದಂಗೆ ಎಲ್ಲ ನಡೀತಾ ಇದ್ದು. ಸ್ವಲ್ಪ ಹೈಟಾಗೆ ವೈಟಾಗೆ ಇಷ್ಟು ಉದ್ದ ಇದ್ರು. ನಮ್ಮ ಅಕ್ಕಂಗೆ ಒಂದ್ಸರಿ ಚೆನ್ನಾಗಿ ಹೊಡೆದಿದ್ರಲ್ವಮ್ಮ, ಬೆನ್ಮೇಲೆ ಬರಂಗೆ ಹೊಡೆದ್ಬಿಟ್ಟಿದ್ರಂತೆ. ನಮ್ಮಮ್ಮ ಸ್ನಾನ ಮಾಡಿಸ್ಬೇಕಾದ್ರೆ ನೋಡಿದ್ರೆ ಫುಲ್ಲು ಬೆನ್ಮೇಲೆ ಈ ಕೈ ತೊಡೆ ಮೇಲೆ ಏನೋ ಹೊಡೆದಿದಾರ, ಕಪ್ಪು ಆಗ್ಬಿಟ್ಟಿತ್ತಂತೆ. ಎಲ್ಲರೂ ಒದೆ ತಿಂದಿರ್ತಾರೆ ಆ ಏಜಲ್ಲಿ. ಆವಾಗ ನಮ್ಮಮ್ಮ ಸ್ನಾನ ಮಾಡಿಸ್ಬೇಕಾದ್ರೆ ನೋಡಿ ಕಪ್ಪಗಾಗ್ಬಿಟ್ಟಿತ್ತಂತ. ಹೋಗಿ ನಮ್ಮಪ್ಪ ಫುಲ್ಲು ಸರಿ ತಪ್ಪು ಮಾಡಿದ್ರೂ ಹೊಡಿಬೇಕು, ಆದರೆ ಇಷ್ಟು ಜೋರಾಗ ಹಿಂಗೆ ಹೊಡಿಯೋದು ಅಂತ ಹೇಳಿ ನಮ್ಮಪ್ಪ ಸ್ವಲ್ಪ ಜೋರು ಮಾಡಿದ್ರಂತೆ ಸ್ಕೂಲ್ ಹತ್ರ ಹೋಗಿ. ಈ ಥರ ಮೇಡಮ್ದೊಂದು ನೆನಪು ನಮ್ಗೆ ಯಾವಾಗಲೂ ಇರುತ್ತೆ. ನನಗೇನೋ ಗೊತ್ತಿಲ್ಲ, ನಾನು ಅದೇ ತಿಂದಿದ್ದೀನಮ್ಮ ಆ ಥರ ಸ್ಕೂಲಲ್ಲಿ. ನಮ್ಮ ಅಕ್ಕಂಗೆ ಯಾಕೆ ಹೊಡೆದಿದ್ರು, ಏನು ಮಾಡಿದ್ದಕ್ಕ ನೆನಪೈತೋ ಇಲ್ವೋ? ಅವಾಗ ಇನ್ನೂ ಚಿಕ್ಕವರು. ನೆನಪೈತಾ? ಅಯ್ಯೋ ಮೇಡಮ್ ನಿಮ್ಗೆ ಒಬ್ಳಿಗೆ ಹೊಡೆದವ್ರಾ? ಎಷ್ಟು ಜನ ಕೊಡ್ತವ್ರೆ? ನಮ್ಮ ಅಕ್ಕ ಹೇಳ್ತಾಯಿತ್ತು ಅದೆಲ್ಲ ಹೇಳ್ಬೇಡ, ಮೇಡಮ್ ಏನಾದರೂ ವಿಡಿಯೋ ನೋಡಿದ್ರೆ ಬೇಜಾರು ಪಡ್ಕೊಂತಾರೆ ಅಂತ. ಏನು ಅವಾಗೆಲ್ಲ ಒದೆ ಏನು ನನಗೆ ನಾಗರತ್ನ ಮ್ಯಾಮ್ ಅಂತ ಇದ್ರು ನಮ್ಮ ಸ್ಕೂಲಲ್ಲಿ ಕಣಮ್ಮ. ಎಲ್ಲ ಅವ್ರು ಹೆಂಗೆ ಕೇಳೋರು ಕ್ವಶನ್ ಅಂದರೆ ಪ್ರಶ್ನೆ ಬುಕ್ಕಲ್ಲಿ ಕೇಳ್ತಾ ಇರಲಿಲ್ಲ, ಇದು ಮಧ್ಯ ಕೇಳೋರು. ಎಲ್ಲ ಓದ್ಕೊಂಡು ಹೋಗಿದ್ದೆ. ಆ ಮೇಡಮ್ ಬುದ್ಧಿವಂತರು ಕವಿ ಪರಿಚಯದಲ್ಲಿ ಕೇಳ್ಬಿಟ್ಟಿದ್ರು. ಕವಿ ಪರಿಚಯದಲ್ಲಿ ಇಸ್ವಿ ಕೇಳ್ಬಿಟ್ರು. ನಾವು ಅದೆಲ್ಲ ಹೇಳಲ್ಲ, ಬರೀ ಕ್ವಶನ್ ಆನ್ಸರು ಫುಲ್ ಲೆಸನ್ ಎಲ್ಲ ಓದಿದ್ದೆ. ಕವಿ ಪರಿಚಯ ಅಂತ ಬರ್ತಾಯಿತ್ತು, ಅದನ್ನ ಓದಿರಲಿಲ್ಲ. ಅದ್ರಲ್ಲಿ ಕ್ವಶನ್ ಕೇಳ್ಬಿಟ್ಟು ಹಿಂಗೆ ಉಲ್ಟಾ ಹೊಡೆದಿದ್ರು. ಹಿಂಗೆ ಹಿಂಗೆ ಹೊಡೆದ್ರೆ ಏಟು ಬೀಳಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಹೊಡೆದಿದ್ರು. ಹೆಂಗೆ ಒದೆ ತಿನ್ಬಾರ್ದು ಅಂತ ಹಿಂಗೆ ಬಚಾವ್ ಮಾಡ್ಕೊಂಡು ಓದ್ಕೊಂಡು ಹೋದ್ರೂ ಸಂಧಿ ಒಳಗೆ ಅವ್ರು ಎಂಥ ಪ್ರಶ್ನೆ ಕೇಳ್ತಾ ಇದ್ರು ಅಂತಲೇ ಹೇಳೋಕ್ಕಾಗ್ತಾ ಇರಲಿಲ್ಲ. ಸೊ ತಿಂದಿದ್ದೀವಪ್ಪ ಹಂಗಂತ ಒದೆ ಕೊಡ್ಬೇಕಾದ್ರೆ ಸಖತ್ತು ಚುರುಕಾಗಿದ್ರು. ಇವಾಗ ಒದೆ ಬೀಳೋಕ್ಕೆ ತಪ್ಪದ ಮೇಲೆ ನಮ್ಮ ಮಕ್ಳು ಹಿಂಗಾಗಿರೋದು. ನಮ್ಮ ಅಕ್ಕ ಅವ್ರ ಟೀಚರ್ಗೆ ಬೇಜಾರಾಗುತ್ತೆ ಅಂತ ಅವ್ರು ನನ್ನ ಬ್ಲಾಗ್ ನೋಡ್ಬೇಕಲ್ವೇನಕ್ಕ ಫಸ್ಟು. ಅರೇ ಅವ್ರು ನೋಡಿದ್ರೆ ಬೇಜಾರು ಮಾಡ್ಕೊಳ್ಳಲ್ವ ಸುಮ್ಮನಿರು. ಏನು ಕೊಡಿದ್ರು ಅಂತ ಗೊತ್ತಿಲ್ಲ. ನಮ್ಮ ಅಕ್ಕ ಅವಾಗಿನೂ ತುಂಬ ಚಿಕ್ಕ ಹುಡುಗಿ, ನೆನಪಿರಲ್ಲ ಅನಿಸುತ್ತೆ. ನಮಗೆ ನೆನಪಿಲ್ಲ, ನಮ್ಮಪ್ಪ ನಮ್ಮಮ್ಮ ಹೇಳುವಾಗ ನೆನಪಾಗ ಏನೋ ಕೊಡ್ಬೇಕಂತ. ಹಾಕಿಸ್ಕೊಂಡವನೆ ಇನ್ನು ಅವ್ರಿಗೆ ಬೇಡವಾ? ಪ್ರೀತು ಅನಿಗೆ ಹನಿ ಬೇಡವಾ? ಹನಿ ಜಾಸ್ತಿ ತಿನ್ಬಾರ್ದಿದ್ದೀನ ಅಮ್ಮ, ಜಾಸ್ತಿ ಕೊಡ್ಬೇಡ. ಇಷ್ಟು 2 ಸತಿ ಕೊಟ್ಟಿದ್ದೀನಿ. ಕೊಡ್ಬೇಡ, ಅದು ತಿನ್ಬಾರ್ದು ಜಾಸ್ತಿ. ನೋಡು ಹೋಗು, ಸಾಕು ಸಾಕು ಸಾಕು. ಬೋಡ ನೀನು ತಿಂದ್ರ ನೀವು? ಬೇಡ ಬೇಡ ಸಾಕು, ಕೊಡ್ತೀನಿ ಕೊಡ್ರಿ. ಸಾಕು ಕೊಡ್ತಾರೆ ಅಂತ ತಿಂಡಿ ನೋಡ್ತಾನೆ ನೋಡಮ್ಮ. ಅನಿ ಕೊಡು, ಅನಿ ಅಂತ ಕರಿ. ಅನಿ ನಾನು ತಗೊಂಡು ಐತಾನ ಸೀದಾ ಡ್ಯಾಡಿ ತಕ್ಕೆ. ಇಬ್ರಿಗೂ ಸೇರ್ಸಾ ಇದು? ಹಾಂ, ಇವ್ರಿಗೆ ಇದು ಫಸ್ಟ್ ಟೈಮ್ ಕೊಟ್ಟಿದ್ದೆ, ಸೆಕೆಂಡ್ ಟೈಮಾ? ನೋಡಮ್ಮ ಇವನು ತಗೊಂಬಂದು ಅವ್ರ ಡ್ಯಾಡಿ ಕೊಟ್ಕೊಂಡು ತಿಂತವನೆ. ಹಾಂ ಡ್ಯಾಡಿ ಮಲಗಿದ್ರಲ್ಲ, ತಗೊಂಬಂದು ಇಲ್ಲಿ ಶೇರ್ ಮಾಡ್ತಾವ ನಾವು ಡ್ಯಾಡಿ ಹತ್ರ. ನಮ್ಮ ಡ್ಯಾಡಿಗೆ ಸ್ವಲ್ಪ ಕೊಡೋಣ, ಯಾರು ಕೊಡಲ್ಲ ಅಂತ. ಪಲ್ಯ ಆಯಿತು. ಇದು ನನ್ನ ಫೇವ್ರೆಟ್. ಇದು ಜಾಸ್ತಿ ತಿನ್ನಬೇಕು ಅಂತ ಆಸೆ, ಬಟ್ ಹೂವು ಜಾಸ್ತಿ ಸಿಗಲ್ವಲ್ಲ, ಎಲ್ಲರೂ ಶೇರ್ ಮಾಡ್ಕೊಂಡು ಇಷ್ಟಿಷ್ಟು ತಿನ್ನೋದು.
ಮತ್ತು ಅವತ್ತು ರಾತ್ರಿ ಕೂಡ ಸಿಕ್ಕಾಪಟ್ಟೆ ಜೋರು ಮಳೆ ಬಂತು. ಮಳೆ ಅಂತ ಅಂದರೆ ಈ ಥರ ಒಂದೇ ಸರಿ ಜೋರು ಮಳೆ ಬರೋದಕ್ಕಿಂತ ಒಂದು 3 ಡೇಸ್ಗೊಮ್ಮೆ ಒಂದು ಹದ ಆ ಥರ ಬಂದರೆ ಮಳೆ ತುಂಬ ಚೆನ್ನಾಗಿರುತ್ತೆ. ಅಂತಂದರೆ ಭೂಮಿ ಹೀರ್ಕೊಳ್ಳೋಕೆ ಮುಂಚೆಗೆ ತಂಪಾಗ್ತಾ ಇರುತ್ತೆ. ಆ ಥರ ಸುಮ್ಮನೆ ಒಂದಿನ ಹೆವಿಯಾಗಿ ಮಳೆ ಬಂದ್ಬಿಟ್ಟು ನಿಂತೋದ್ರೆ ಅದೇನು ಅಷ್ಟು ಚೆನ್ನಾಗಿರಲ್ಲ ಅಂತ ಅಮ್ಮ ಹೇಳ್ತಾಯಿದ್ರು. ಪ್ರೀತಮ್ಗೆ ಅಮ್ಮನೇ ಊಟ ಮಾಡಿಸ್ತಾರೆ ಇವಾಗ. ಹೊರಗಡೆ ಅಲ್ಲಿ ಇಲ್ಲಿ ಕರ್ಕೊಂಡು ಊಟ ಮಾಡಿಸಿದ್ರೆ ಊಟ ಮಾಡ್ಕೊಂಡ್ಬಿಡ್ತಾನೆ. ಇವತ್ತು ಕರೆಂಟ್ ಕೂಡ ಹೋಯ್ತು. ಕರೆಂಟ್ ಹೋದ್ರೂ ಕರೆಂಟ್ ಬರುತ್ತವೆ ನಾವು ಈ ಥರ ಬಲ್ಪ್ ಇದ್ರೆ ಹೆಲ್ಪ್ ಆಗುತ್ತೆ. ಅಕಸ್ಮಾತ್ ಸಡನ್ ಆಗಿ ಇವಾಗ ಮಳೆ ಬಂತ ಕರೆಂಟ್ ಹೋಯ್ತು. ಒಂದು ಅರ್ಧ ಮುಕ್ಕಾಲು ಗಂಟೆ ಇರ್ಬೋದಮ್ಮ? ಏನಂತ ಹೇಳಿದ್ರು? 1 ಅವರ್ 2 ಅವರ್ ಇರುತ್ತಂತೆ. ಸ್ವಲ್ಪ ಡಿಮ್ ಆಗ್ತಾ ಹೋಗುತ್ತೆ, ಅದು ಚಾರ್ಜ್ ಕಮ್ಮಿ ಆಗ್ತಾ ಕರೆಂಟ್ ಹೋದ ತಕ್ಷಣ ಆಟೋಮೆಟಿಕ್ ಅದೇ ಆನ್ ಆಗುತ್ತೆ. ನಮ್ಮ ಮನೆಗೆ ಒಂದೇ ಒಂದು ತೊಗೊಂಡೋಗಿದ್ದೆ. ಅಮ್ಮಗೆ ಇನ್ನೊಂದು 2 ಬೇಕಂತೆ, 2 ತಂದುಕೊಟ್ರೆ ಆಗುತ್ತೆ. ಇದು ಚಾರ್ಜ್ ಆಗಿ 1 ಅವರ್ ಆಚೆ ಒಂದು ರೂಮ್ಗೆ ಒಂದು ಅಮ್ಮ ಮಾಡಿದ್ರು ಇನ್ಸ್ಟೆಂಟ್ ಉಪ್ಪಿನಕಾಯಿ ಸಖತ್ತಾಗಿತ್ತಲ್ವ, ಒಂಥರ ಫ್ಲೇವರ್ ಚೆನ್ನಾಗಿದೆ ನಿಜವಾಗ್ಲೂ. ಉಪ್ಪಿನಕಾಯಿ ರೆಸಿಪಿ ಹಾಕೋಣ ಅನ್ನೋಷ್ಟರಲ್ಲಿ ನಮ್ಮಮ್ಮ ಕುಟ್ಟಿ ಪುಡಿ ಮಾಡಿ ಒಗ್ಗರಣೆ ಹಾಕಲ್ಲ ಅವರು. ಮಸಾಲೆ ಎಲ್ಲ ರುಬ್ಬಿಟ್ಟು ಸಖತ್ತಾಯ್ತು ಮಾತ್ರ ಉಪ್ಪಿನಕಾಯಿ. ಉಪ್ಪಿನಕಾಯಿ ಹಾಕೇ ಬಿಟ್ಟಿದ್ರು ಅಕ್ಕ. ಇಷ್ಟು ಹಾಕಿ ಮಡ್ಗವ್ರೆ ಸಖತ್ತಾಗತ್ತೆ. ಸ್ಪೈಸಿಯಾಗಿ ನೋಡಿದ್ರೆ ಬಾಯಲ್ಲಿ ನೀರು ಅಂತ ಬರುತ್ತೆ, ಘಮ ಘಮ ಅಂತ. ಇದೇ ಒಂಥರ ಡಿಫ್ರೆಂಟ್ ಫ್ಲೇವರು. ನೆಕ್ಸ್ಟ್ ಟೈಮ್ ಯಾವಾಗ ಹಾಕಿದಾಗ ವಿಡಿಯೋ ಮಾಡ್ತೀನಿ. ಓನಪ್ಪ ಉಪ್ಪಿನಕಾಯಿ ಅಂದರೆ ಇಷ್ಟೆಲ್ಲ ತಿಂತಾನೆ. ಹಾಗೆ ಇವತ್ತು ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ರಾತ್ರಿ ಎಲ್ಲ ಮಳೆ ಬಂದಿತ್ತಲ್ಲ, ಬೆಳಗ್ಗೆ ಎಲ್ಲ ಫುಲ್ ತಣ್ಣಗಿತ್ತು. ಅಮ್ಮನ ಜೊತೆ ಬೆಳಗ್ಗೆ ಎದ್ದ ತಕ್ಷಣ ಅಮ್ಮ ಒಬ್ಬರೇ ಹಾಲು ಕರೀತಾರೆ ಅಂತ ಹೇಳ್ಬಿಟ್ಟು ಸಾಧ್ಯವಾದಾಗ ನಾನು ಎದ್ದಾಗೆಲ್ಲ ಅಮ್ಮಂಗೆ ಹಾಲು ಕರೆದು ಕೊಡ್ತೀನಿ. ಹಾಲು ಕರೆದ ತಕ್ಷಣ ಅಮ್ಮ ಟೀ ಮಾಡಿಕೊಡ್ತಾರೆ. ನನಗೆ ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕರೆದು ಟೀ ಮಾಡಿಕೊಡ್ತಾರೆ. ಅದು ತುಂಬ ಇಷ್ಟ ಆಗುತ್ತೆ ಕುಡಿಯೋದಕ್ಕೆ. ಹಾಗೆ ತುಂಬ ಜನ ಕಮೆಂಟ್ಸ್ ಮಾಡಿ ಕೇಳ್ತಾ ಇರ್ತೀರಾ ಅಮ್ಮ ಮನೆ ಹೋಮ್ ಟೂರ್ ಮಾಡಿ ಅಂತ ಹೇಳ್ಬಿಟ್ಟು. ಒಂದು ಗಾದೆನೇ ಇದೆ ಅಲ್ವಾ, ಮನೆ ಕಟ್ಟಿ ನೋಡಿಲ್ಲ ಮದುವೆ ಮಾಡಿ ನೋಡು ಅಂತ ಹೇಳ್ಬಿಟ್ಟು. ಹಾಗೆ 2 ಹೆಣ್ಮಕ್ಳು ಅಂತಂದರೆ ಅವ್ರು 2 ಹೆಣ್ಮಕ್ಳು ಮದುವೆ ಮಾಡೋಷ್ಟರೊಳಗೆ ಅವ್ರಿಗೆ ಎಷ್ಟು ಎಫೆಕ್ಟ್ ಆಯಿತು ಅಂತ ಅಂದರೆ, ಈ ಮನೆ ನೀವೇನು ನೋಡ್ತಾ ಇದ್ದೀರಲ್ಲ, ಈ ಮನೆಯನ್ನು ದೊಡ್ಡ ಮನೆ ಕಟ್ಸ್ಬೇಕು ಅನ್ನೋ ಆಸೆ ಅಲ್ಲಿಗೆ ನಿಂತೋಯ್ತು. ಸುಮಾರು ವರ್ಷ ಆಯಿತು ಅದು ಅಲ್ಲಿಗೆ ನಿಂತೋಗಿ. ನಮ್ಮ ಮದುವೆ ನಡೀತು, ಮನೆ ಕೆಲಸ ಹಾಗೆ ಪೆಂಡಿಂಗ್ ಉಟ್ಕೊಬಿಡ್ತು. ಅದೊಂದು ಬೇಜಾರು ನಮ್ಮ ಅಮ್ಮಂಗಿದೆ. ಅದಾದಮೇಲೆ ಏನೇನೋ ಆಗೋಯ್ತು ಹೆಣ್ಮಕ್ಳು ಮದುವೆ ಮಾಡಿಕೊಟ್ಮೇಲೆ. ಸೊ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಹಿಂಗೆ ಆಗತ್ತೆ ಅಂತ ಅವರು ಕೂಡ ಅಂದ್ಕೊಂಡಿರಲಿಲ್ಲ. ವಿಧಿ ಆಟಕ್ಕೆ ಏನು ಮಾಡೋಕ್ಕಾಗತ್ತೆ ಅಲ್ವಾ. ಅಮ್ಮಂಗೆ ಈ ಮನೆ ಇನ್ನೂ ಚೆನ್ನಾಗಿ ಕಟ್ಸ್ಬೇಕು ಅನ್ನೋ ಆಸೆ ಇದೆ. ಸೊ ನೋಡೋಣ, ಅಮ್ಮನ್ನ ಕೇಳ್ತೀನಿ ಏನು ಹೇಳ್ತಾರೆ ಅಂತ. ನಮ್ಮಮ್ಮ ಬೆಲ್ಲ ಹಾಕಿ ಟೀ ಮಾಡಿಕೊಡ್ತಾರೆ, ಸಖತ್ತಾಯ್ತು. ಅಮ್ಮ ಮನೆ ಹತ್ರ ವಾತಾವರಣನೇ ತುಂಬ ಚೇಂಜ್ ಆಗಿಬಿಡುತ್ತೆ. ಬೇಸಿಗೆಗೂ ಮಳೆಗಾಲಕ್ಕೂ ಗಿಡ ಆದಮೇಲೆ ನೀರು ನಿಂತಿರೋದನ್ನೆಲ್ಲ ನನಗೆ ಹಿಂಗೆ ಚುಮ್ಸೋದು ಅಂತಾರಲ್ಲ, ಅದೆಲ್ಲ ತುಂಬ ಇಷ್ಟ. ಆಮೇಲೆ ನೋಡಿ ಒಂದೇ ಒಂದಿನ ಹೆವಿ ಮಳೆ ಬಂದಿದ್ದಕ್ಕೆ ಬೆಳಗ್ಗೆ ಫುಲ್ಲು ಮಂಜು ಥರ ಕಾಣಿಸ್ತಾ ಇತ್ತು. ತಣ್ಣಗಿತ್ತು ವೆದರು, ಬೆಳಗಿನ ವೆದರು ಸಖತ್ತಾಗಿತ್ತು. ಅಮ್ಮ ಇಡ್ಲಿ ಮಾಡ್ತಾ ಇದ್ದಾರೆ. ಈ ಮನೆ ಇವ್ರದ್ದು, ಇಂಥ ಮನೆಯಲ್ಲ ಅವ್ರು ಅನ್ಕೊಂತಾರಲ್ಲ. ಹೌದಾ? ನಾವು ಬೆಂಗಳೂರಿಗೆ ಬಂದು ಇಷ್ಟು ವರ್ಷ ಆದ್ರೂ ಒಂದು ಮನೆ ಮಾಡ್ಕೊಳಕ್ಕಾಗ್ಲಿಲ್ಲ ಅಂತ ನಮಗೂ ಯೋಚನೆ ಕೊರಗು. ನೋಡು ಅಮ್ಮ ಅಳ್ತಾಯ್ತು ನೋಡು ಪ್ರೀತು. ಅಮ್ಮ ಅಳ್ತಾ ಅಳ್ಬೇಡ ಅಂತ ಹೇಳು. ಮುತ್ತು ಕೊಡು ಅಮ್ಮಂಗೊಂದು ಮುತ್ತು ಕೊಡು. ನಗ್ಸು ಅಮ್ಮನ್ನ. ಬೇಜಾರೇನು ಆಗ್ಬೇಡ ಬಿಡು, ಮನೆ ಚಿಕ್ಕದಾದ್ರಂತೆ ಎಲ್ಲದಕ್ಕೂ ಋಣ ಅಂತ ಬರಬೇಕು ಕಣಮ್ಮ. ಆ ಟೈಮ್ ಬಂದಾಗಲೇ ಎಲ್ಲ ಆಗೋದು. ನಿನಗೂ ಒಂದು ಮನೆ ಅಂತ ಕಟ್ಟಿಸ್ತೀಯಾ, ಆ ಮನೇಲಿ ನಾವು ಬರ್ತೀವಿ, ಹೋಮ್ ಟೂರ್ ಮಾಡ್ತೀವಿ. ನೋಡು ಸುಮ್ಮನೆ ಇಲ್ಲ, ಹೆದರ್ಕೊಂಬೇಡ. ನಮ್ಮಮ್ಮ ಇದ್ದಾಗಲೇ ಒಂದು ಒಳ್ಳೆ ಮನೆ ಕಟ್ಟಿಸಿ ಹೋಮ್ ಟೂರ್ ಮಾಡಲೇಬೇಕು, ಮಾಡೇ ಮಾಡ್ತೀವಿ. ಇದಕ್ಕೋಸ್ಕರನೇ ನಾನು ಅದ್ರ ಬಗ್ಗೆ ಏನು ಮಾತಾಡೋಕ್ಕೂ ಹೋಗಲ್ಲ. ಹೋಮ್ ಟೂರ್ ಅಂತೆಲ್ಲ ಕೇಳ್ತೀರ ಅಂದರೆ ವ್ಯೂವರ್ಸ್ಗೆ ಏನಂತಂದರೆ ಹೊರಗಡೆ ಗಿಡ ಮರ ಅದು ನೇಚರು ಸಿಟಿಲಿ ಇರ್ತಾರಲ್ಲ ಅವ್ರಿಗೆಲ್ಲ ಇಲ್ಲಿ ನೋಡಿದಾಗ ಒಂಥರ ಖುಷಿ ಆಗುತ್ತೆ, ಎಷ್ಟು ಚೆನ್ನಾಗೈತೆ ಜಾಗ ಅಂತ. ನಮ್ಮಮ್ಮಂಗೆ ಬೆಂಗಳೂರಿಗೆ ಬಂದು ಸುಮಾರು 20 ವರ್ಷದ ಮೇಲಾಯಿತು. ತುಂಬ ಕಷ್ಟಪಟ್ಟು ಜಾಗ ಏನೋ ತೊಗೊಂಡ್ರು, ಬಟ್ ಮನೆ ಕಟ್ಟೋಕ್ಕಾಗಲಿಲ್ಲ ಅಂತ ಬೇಜಾರು ಅವ್ರಿಗೆ. ಅಮ್ಮನು ಅಮ್ಮನು ಹಾಂ ಅನಿ ಅನ್ನು ಅನಿ ಅನಿ ಕರಿ ಇಲ್ಲಿ ಅನಿನ್ ಕರಿ ಅನಿ ಅನಿ ಪ್ರೀತು ಅನಿ 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 ಅಂತ ಕರಿಯಪ್ಪ. ನಾನು ವಿಡಿಯೋ ಮಾಡಿದ್ರೆ ಅನಿ ಅನ್ನೋದೇ ಇಲ್ಲ. ಸೊ ನಮ್ಮಮ್ಮ ಇದು ಸೆಕೆಂಡ್ ರೌಂಡ್ ಟೀ ಕೊಡ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಬ್ರೇಕ್ಫಾಸ್ಟ್ ಆದಮೇಲೆ ಮತ್ತೆ ಒಂದು ಕಪ್ ಟೀ.
ಸೊ ಫ್ರೆಂಡ್ಸ್, ಇಲ್ಲಿ ನನಗೆ ಬೆಳಗ್ಗೆ ಆದರೆ ಅಮ್ಮ ಹಸು ಹಾಲು ಕರೆದ್ಬಿಟ್ಟು ಟೀ ಮಾಡಿಕೊಡ್ತಾರಲ್ಲ, ಅದು ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಫ್ರೆಶ್ ಆಗಿ ಇಲ್ಲೇ ಹಾಲು ಕರೆದು, ಅದು ನನ್ನ ಚೈಲ್ಡ್ಹುಡ್ ಮೆಮೊರಿ. ನಮ್ಮ ಅಜ್ಜಿ ಹಂಗೆ ಮಾಡ್ತಾಯಿದ್ರು. ನಾವೆಲ್ಲ ಈಗ ಬೇಸಿಗೆ ರಜೆಗೆ ನಮ್ಮ ಮಕ್ಳು ಹೆಂಗೆ ಬಂದಿದ್ದಾರೋ, ನೀನು ಬಟ್ಟೆ ಯಾಕೆ ತಿಂತೀಯಾ? ಹಾಗೆ ನಾವು ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ವಿ. ಅಲ್ಲಿ ಎಮ್ಮೆ ಇತ್ತು. ನಮ್ಮ ಅಜ್ಜಿ ಬೆಳಗ್ಗೆ ಬೇಗ ಎದ್ಬಿಟ್ಟು ಎಮ್ಮೆ ಎಲ್ಲ ಹಾಲು ಕರೆದ್ಬಿಟ್ಟು ಹಾಲು ಕಾಯಿಸಿ, ಸಖತ್ ದೊಡ್ಡ ಮನೆ, ಅದು ಮಣ್ಣಿನ ಮನೆ, ನೀನು ಬಟ್ಟೆ ತಿನ್ನಬಾರ್ದು, ಸೊ ಕ್ಯೂಡಿ ಬಾಯಿದು ಹಾಲೆಲ್ಲ ಕಟ್ಬಿಟ್ಟು ನಮಗೆ ಹಾಲು ಕೊಟ್ಟು ಅಜ್ಜಿ ಕಾಫಿ ಮಾಡ್ಕೊಂಡು ಕುಡಿತಾಯಿದ್ರು. ಒಳ್ಳೆ ಕಾಫಿ ಮಾಡ್ತಾಯಿದ್ರು ನಮ್ಮ ಅಜ್ಜಿ. ಸೊ ಅದೆಲ್ಲ ನೆನಪಾಗುತ್ತೆ. ಈಗ ಮತ್ತೆ ಅದನ್ನು ನಾವು ರಿಪೀಟ್ ಮಾಡ್ತಾಯಿದ್ದೀವಲ್ಲ, ಅದು ಒಂಥರ ಖುಷಿ, ಹೇಳೋಕ್ಕಾಗಲ್ಲ. ಹಾಗೆ ಇವತ್ತಿನ ವ್ಲಾಗಲ್ಲಿ ನಾನು ತುಂಬ ಜನ ಕೇಳ್ತಾಯಿದ್ರಿ, ಅಮ್ಮ ಮನೆ ಹೋಮ್ ಟೂರ್ ಮಾಡಿ, ಸುತ್ತ ಸರೌಂಡಿಂಗ್ ತುಂಬ ಚೆನ್ನಾಗಿದೆ, ಏನೆಲ್ಲ ಗಿಡ ಹಾಕಿದ್ದಾರೆ ಅಂತ ಹೇಳಿ. ಸಿಕ್ಕಾಪಟ್ಟೆ ಗಿಡ ದುಚ್ಚಿತ್ತು ನಮ್ಮ ಅಪ್ಪಂಗೆ. ನಮ್ಮ ಅಪ್ಪ ಇದ್ದಿದ್ರೆ ಗಿಳಿ, ಸಿಕ್ಕಾಪಟ್ಟೆ ಗಿಳಿ ಇದೆ ಇಲ್ಲಿ, ಹಣ್ಣು ಎಲ್ಲ ಹಾಗೆ ಬಿಟ್ಬಿಡ್ತೀವಲ್ಲ ನಾವು. ಹಲಸನ್ನು ಅಷ್ಟೇ ಮಾರೋದಕ್ಕೆಲ್ಲ ತೆಗೆಯೋದಿಲ್ಲ, ಬಿಟ್ಬಿಡ್ತೀವಿ ಅಷ್ಟೇ, ಹಾಗೆ ಬಿಟ್ಬಿಡ್ತೀವಿ, ಹಣ್ಣಾಗಿ ಅದು ಇದಾಗ್ತಾ ಇರುತ್ತೆ. ನಾನು ಏನೋ ಹೇಳಕ್ಕೆ ಬಂದೆಲ್ಲ, ಹೋಮ್ ಟೂರ್ ಮಾಡೋಕ್ಕೆ ಆಗಲಿಲ್ಲ ಅಂತ ಕೇಳ್ತಾ ಇರ್ತೀರಾ ನೀವು ಯಾವಾಗಲೂ. ಹೋಮ್ ಟೂರ್ ಮಾಡಿ ಅಂತ ಹೇಳಿಬಿಟ್ಟು. ಚೆನ್ನಾಗಿದೆ ಒಂಥರ ಜಾಗ ಮತ್ತು ಗಿಡಗಳು ಎಲ್ಲ ಅಂತ. ಸಿಟಿಲಿ ಇದ್ದು ನಿಮಗೆ ಅದೊಂದು ಫೀಲ್ ಅನಿಸುತ್ತೆ, ಹೆಂಗಿದೆ ನೋಡಬೇಕಂತ ಹೇಳಿಬಿಟ್ಟು. ನಾನು ಮಾಡೋಣ ಅಂತ ಅಂದ್ಕೊತಿದ್ದೆ, ಬಟ್ ಸಮ್ ರೀಸನ್ಸಿಂದ ಮಾಡೋಕ್ಕಾಗಲಿಲ್ಲ. ಅದು ಏನು ರೀಸನ್ ಅಂತ ಇವಾಗ ಗೊತ್ತಾಗಿದೆ. ನಮ್ಮಮ್ಮ ತುಂಬ ಎಮೋಷ್ನಲ್ ಆಗಿಬಿಟ್ರು. ಸೊ ವ್ಲಾಗ್ನಲ್ಲೇ ನಾನು ಸ್ಟಾಪ್ ಮಾಡಿಬಿಟ್ಟೆ. ನನಗೆ ಗೊತ್ತಾಗಲಿಲ್ಲ ನಮ್ಮಮ್ಮ ಅಳ್ತಾರೆ ಅಂತ. ಜಸ್ಟ್ ನಾನು ಕೇಳಿದೆ ಅಷ್ಟೇ, ಈ ಥರ ಮಾಡಬೇಕು ಅಂತ ಕೇಳ್ತಾರಮ್ಮ, ಹೋಮ್ ಟೂರ್ ಮಾಡೋದಾ ಅಂತ ಹೇಳ್ಬಿಟ್ಟು. ನೋಡಿ ಇದನ್ನು, ಏನು ಮಾಡ್ತಾಯಿದ್ಯಾ ನೀನು? ಬಟ್ಟೆ ತಿಂತಾರಾ? ಹುಲ್ಲಲ್ವ ತಿನ್ಬೇಕು ನೀನು ಹೋಗೋ ಕಡೆ, ನಾನು ಆ ಕಡೆನೇ ಹೋಗ್ತೀನಿ, ಹೋಗ. ಪ್ರತಿಯೊಬ್ಬರಿಗೂ ಒಂದೊಂದು ಕನಸು, ಆಸೆ ಅಂತ ಇರುತ್ತೆ. ಕೆಲವೊಬ್ಬರಿಗೆ ಅದ್ರ ಋಣ ಇರಬೇಕು, ಅಥವಾ ಯಾರನ್ನ ಒಬ್ಬರನ್ನ ಒಂದು ಹಂತಕ್ಕೆ ಸೇರಿಸ್ಬೇಕು ಅಂತ ಅಂದಾಗ ಒಂದನ್ನು ತ್ಯಾಗ ಮಾಡಬೇಕು, ಒಂದು ಪಡ್ಕೋಬೇಕು ಅಂದರೆ ಒಂದು ಕಳ್ಕೋಬೇಕು ಅಂತ ಇರುತ್ತೆ. ನಮ್ಮಮ್ಮ ನಮ್ಮ ಮದುವೆ ಮಾಡಿಕೊಟ್ರು, ಅವ್ರ ಮನೆ ಕಟ್ಸೋ ಕನಸನ್ನು ಕಳ್ಕೊಂಡ್ರು ಅಂತ ಹೇಳ್ಬೋದು. ಸುಮಾರು ಜನ ಮದುವೆ ಮಾಡುವಾಗ ಇದೇ ಮನೆಗೆ ಬಂದು ಮಾಡ್ಕೊಂಡು ಹೋಗಿ, ಸುಮಾರು ಜನ ಅಂತಲ್ಲ, ನಮಗೆ ಗೊತ್ತಿರೋ ಕೆಲವೊಂದು ಜನ ಏನು ಇದೇ ಮನೆಯನ್ನು ಆಡ್ಕೊಂಡ್ರು. ನನಗೇನೆ ಹೇಳಿದ್ದಾರೆ, ಅವರು ಅದೇ ಪರಿಸ್ಥಿತಿಲೇ ಇದ್ದು ಬಂದವರು. ಬಟ್ ನನಗೆ ಹೇಳಿದ್ರು, ಇಂಥ ಮನೇಲಿಂದ ಬಂದು ಇಷ್ಟೆಲ್ಲ ಕೇಳ್ತೀಯಾ, ಹಿಂಗೆಲ್ಲ ಇರಬೇಕು ಅಂತ ಹೇಳ್ತೀಯಾ, ಹಾಗೆ ಹೀಗೆ ಅಂತ. ಮನೆ ಚಿಕ್ಕದಾದ್ರೂ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ತುಂಬ ಚೆನ್ನಾಗೇ ಸಾಕಿದ್ರು. ನಮ್ಮ ಮನೆಯನ್ನೇ ಈಯಾಡ್ಸಿದ್ರು, ನಮ್ಮ ಮನೆಯೇ ಹಿಂಗಿದೆ ಹಂಗಿದೆ ಅಂತ ಎಲ್ಲ ಮಾತಾಡಿದ್ರು. ಒಂದೊಂದಕ್ಕೂ ಮಾತುಗಳಿಗೂ ಟೈಮೇ ಉತ್ತರ ಕೊಡಬೇಕು ಅಷ್ಟೇ ಅಲ್ವಾ, ನಾವು ಯಾರು ಉತ್ತರ ಕೊಡೋದಕ್ಕೆ. ಅದೆಲ್ಲ ನಮ್ಮಮ್ಮಂಗೆ ತುಂಬ ನೋವಿದೆ. ಅದನ್ನು ಡೈರೆಕ್ಟಾಗಿ ನಮಗೆ ಅಂದಾಗ ನಮಗಿನ್ನೂ ನೋವಾಗ್ತಾ ಇರುತ್ತೆ. ಅವ್ರಿದ್ದಿದ್ದ ಮನೆಗಳು, ಅವ್ರ ಅಪ್ಪ ಅಮ್ಮನ ಮನೇಲಿ ಇನ್ನೂ ಅಷ್ಟಕ್ಕಿಂತ ಕಡಿಮೆ ಇದ್ದರು. ಆದಮೇಲೆ ಮದುವೆ ಆಗಿ ಬಂದ್ಬಿಟ್ಟು ಒಂಚೂರು ಚೆನ್ನಾಗಿ ಆದ ತಕ್ಷಣ ಈಗ ಇನ್ನೊಬ್ರು ಹೆಣ್ಮಕ್ಳನ್ನ ಆಡ್ಕೊಳ್ಳೋದು, ನಿಮ್ಮ ಮನೆ ಹಾಗೆ, ನಿಮ್ಮ ಮನೆ ಹಿಂಗೆ, ಅಂಥ ಮನೇಲಿ ಇದ್ದು ಬಂದು ಹಿಂಗೆ ಅಂತ. ಸೊ ಎಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ಟೈಮ್ ಅಂತ ಬರಬೇಕು ಅಷ್ಟೇ ಅಲ್ವಾ. ಅದಕ್ಕೆ ನಮ್ಮಮ್ಮಂಗೆ ಸ್ವಲ್ಪ ಬೇಜಾರು. ಅದು ಬಿಟ್ಟರೆ ಬೇರೆ ಏನಿಲ್ಲ. ಅವ್ರಿಗೆ ಮನೆಯಲ್ಲಿ ತುಂಬ ಖುಷಿಯಾಗಿದ್ದಾರೆ, ತುಂಬ ಸಂತೋಷವಾಗಿದ್ದಾರೆ. ಮನೆ ಚಿಕ್ಕದು, ಬಟ್ ನಮ್ಮಮ್ಮಂಗೆ ಅದು ಓಕೆ. ನನಗೇನು ಮನೆಗೆ ನೀವು ಯಾವಾಗಲೂ ಇರ್ತೀರಾ, ಏನೋ ರಜದಲ್ಲಿ 2 ದಿನ ಬರ್ತೀರಾ, ಆಮೇಲೆ ನೀವು ಹೊರಟು ಹೋಗ್ತೀರಾ, ಆಮೇಲೆ ದೊಡ್ಡ ಮನೇಲಿದ್ದು ನಾನೇನು ಮಾಡಲಿ, ನನಗಿದೇ ಸಾಕು ಅಂತ ಅವ್ರ ಖುಷಿ ಅದರೊಳಗೆ ಇದೆ. ಕೆಲವರು ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು, ಅಥವಾ ನಾವು ಬಂದಿರೋ ದಾರಿಯನ್ನು ನೆನ್ಪು ಮಾಡ್ಕೊಂಡು ಮಾತಾಡಬೇಕು. ನಾವು ಎಲ್ಲಿಂದ ಬಂದ್ವಿ, ಯಾವಾಗ ನಿಂತ್ಕೊಂಡ್ವಿ, ಸೊ ಆ ಪರಿಸ್ಥಿತಿಲಿದ್ದಾರೆ, ನಾಳೆ ಈ ಪರಿಸ್ಥಿತಿಗೆ ಅವರು ಬರಬಹುದು ಅನ್ನೋ ಆಲೋಚನೆ ಕೂಡ ಇರೋದಿಲ್ಲ ಕೆಲವೊಬ್ಬರಿಗೆ. ಈ ಮನೆ ನಾನು ನಿಮಗೆ ಹೇಳ್ದಾಗೆ ಎಷ್ಟೋ ಜನಕ್ಕೆ ಸ್ಟಾರ್ಟಪ್ ಥರ, ಅವರೆಲ್ಲ ನೆನೆಸ್ಕೊಂಡ್ರೆ ಒಳ್ಳೆಯದು. ನೆನೆಸ್ಕೊಳ್ಳಿಲ್ಲ ಅಂತ ಅಂದರೆ ಅದು ಅವ್ರವ್ರ ಇದಕ್ಕೆ ಬಿಟ್ಟಿದ್ದು. ನಮ್ಮ ಅಮ್ಮನೇ ಫಸ್ಟ್ ಬೆಂಗಳೂರಿಗೆ ಬಂದು ಏನೋ ಒಂದು ಮಾಡ್ಕೊಂಡಿದ್ದು. ಬಟ್ ಇದುವರೆಗೂ ನಾನು ಹಾಗೆ ಇದ್ದೀನಲ್ಲ, ನನ್ನಿಂದ ಬಂದವರೆಲ್ಲ ಚೆನ್ನಾಗಾದರು, ಬಟ್ ನಾವು ಮಾತ್ರ ಹಿಂಗೆ ಇದ್ದೀವಲ್ಲ ಅನ್ನೋ ಒಂದು ಕೊರಗು, ಬೇಜಾರು ಬಿಟ್ಟರೆ ಇನ್ನೇನೂ ಇಲ್ಲ. ನೋಡೋಣ, ಟೈಮುಗಳಿಗೆ ಎಲ್ಲ ಒಳ್ಳೇದಾದರೆ ಒಂದಿನ ಅವರು ಅವ್ರು ಅಂದ್ಕೊಂಡಿರೋ ಥರ ಮನೆ ಕಟ್ಟಿಸ್ಕೊಂಡು ಚೆನ್ನಾಗಿರ್ತಾರೇನೋ. ಬಟ್ ಅವ್ರಿಗೆ ಖುಷಿ ಏನಂತಂದರೆ 2 ಮಕ್ಕಳನ್ನ ಒಂದು ಒಳ್ಳೆ ದಾರಿಗೆ ಸೇರಿಸ್ದೆ, ಹೆಣ್ಮಕ್ಳನ್ನ ಅಂತ. ಆಡ್ಕೊಳ್ಳೋರು ಆಡ್ಕೊಳ್ತಾರೆ ಇರ್ತಾರೆ. ನಾಳೆ ಒಳ್ಳೆ ಮನೆ ಕಟ್ಕೊಂಡು ಹೋದ್ರೂ ಅದಕ್ಕೂ ಒಂದು ಏನಾದರೂ ಒಂದು ಅಂತಲೇ ಇರ್ತಾರೆ. ಅನ್ನೋ ಜನ ಅನ್ನೋರೇ, ಅವ್ರ ಬಾಯಿಗೆ ಯಾರೂ ಬೀಗ ಹಾಕೋಕ್ಕಾಗಲ್ಲ. ಸೊ ನಾವೇನು ಮಾಡೋಕ್ಕಾಗಲ್ಲ, ಅನ್ನೋರು ಬಾಯಿ ನಿಲ್ಸೋಕ್ಕಾಗಲ್ಲ ಅಂತ ಅಂದಮೇಲೆ ಕೇಳಿಸ್ಕೊಳ್ಳೋ ಕಿವಿ ಮುಚ್ಕೋಬೇಕಾಗುತ್ತೆ ಅಷ್ಟೇ. ಅಂದು ಅವರೇ ಒಂದಿನ ಆ ಸ್ಥಾನಕ್ಕೆ ಹೊರಟೋಗ್ತಾರೆ. ಅದಕ್ಕೆ ನಾನು ಹೇಳೋದು, ಯೋಚನೆ ಮಾಡಿ ಮಾತಾಡಿ, ನೋವು ಕೊಡಬೇಡಿ ಇನ್ನೊಬ್ರಿಗೆ. ನಮ್ಮ ಮಾತಿಂದ ಅವ್ರಿಗೆ ನೋವಾಗುತ್ತೆ ಅಂದರೆ ಆ ಮಾತು ಯಾತಕ್ಕೆ ಪ್ರಯೋಜನ ಅಲ್ವಾ, ವೇಸ್ಟ್. ಭಗವಂತ ಕೊಟ್ಟಿರೋ ಬಾಯಿಗೂ ಒಂದು ಕೆಟ್ಟ ಹೆಸರು ಅಷ್ಟೇ. ಒಂದೊಂದು ಪಾರ್ಟ್ಸ್ಗೂ ಒಂದೊಂದು ಅರ್ಥ ಇರುತ್ತೆ. ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿದ್ರೆ
ಒಳ್ಳೆಯದು ಅಷ್ಟೇ. ಇದು ಹೇಳ್ತಾ ಇವತ್ತಿನ ವ್ಲಾಗ್ನ ಕೂಡ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೋಡೋಣ ಮುಂದೆ ಒಳ್ಳೆಯ ದಿನಗಳು ಬರಬಹುದೇನೋ, ಅಥವಾ ಬಂದಿಲ್ಲ ಅಂತಂದ್ರೂ ನಮಗೇನು ಚಿಂತೆ ಇಲ್ಲ. ಇದಕ್ಕಿಂತ ಏನು ಇಲ್ದಲೇ ಇರೋರು ಕೂಡ ಸಂತೋಷವಾಗಿ ಜೀವನ ಮಾಡ್ತಾ ಇದ್ದಾರೆ. ನಮ್ಗೆ ಇಷ್ಟ ಆದರೂ ಇದೆಯಲ್ಲ ಅನ್ನೋ ಖುಷಿ ನಮಗೆ. ಸೊ ಇಷ್ಟರೊಳಗೆ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನೋವು ಕೊಡೋರು ಎಲ್ಲೋದ್ರೂ ಇರ್ತಾರೆ. ಆಲೋಚನೆ ಮಾಡಿ ಯಾವುದನ್ನು ಮನ್ಸಿಗೆ ತೊಗೋಬೇಕು, ಯಾವುದನ್ನು ಮನ್ಸಿಗೆ ತೊಗೋಬಾರ್ದು ಅಂತ ಅಷ್ಟೇ. ಇವತ್ತಿನ ವ್ಲಾಗ್ನ ಮುಗಿಸ್ತಾ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್.